ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರಿದ್ದಾರೆ. ಅವರೊಟ್ಟಿಗೆ ಮಾತಾಡಿಸ್ತಾ ಹೋಗೋಣ. ಸರ್, ಧರ್ಮಸ್ಥಳ ಅನ್ನೋ ಒಂದು ವಿಚಾರ ಸಾಕಷ್ಟು ದಿನಗಳಿಂದ ಕೂಡ ಚರ್ಚೆ ಆಗ್ತಿದೆ. ಒಂದು ಅನಾಮಿಕ ವ್ಯಕ್ತಿ ಬರ್ತಾನೆ, 100 ಶವಗಳನ್ನ ಊತಿಟ್ಟಿದ್ದೇನೆ ಅಂತಾನೆ. ಅದೇ ವ್ಯಕ್ತಿ ಈಗ ಯೂಟರ್ನ್ ನೋಡಿದ್ದಾನೆ, ನನಗೆ ಒತ್ತಡ ಇತ್ತು ಹಾಗಾಗಿ ಹೇಳಿದೆ ಅಂತ SIT ಮುಂದೆ ತೋಡ್ಕೊಂಡಿದ್ದಾನೆ ಅನ್ನೋ ಒಂದು ಅಂಶಗಳು ಕೂಡ ಮಾಧ್ಯಮಕ್ಕೆ ಲಭ್ಯವಾಗ್ತಿದೆ. ಸರ್, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಇದು ಕಾಂಗ್ರೆಸ್ಸಿನ ಪಿತೂರಿ. ಇವನ ಪೂರ್ವಾಪರ ಚರಿತ್ರೆ ನೋಡ್ದೇನೆ ಇವನ್ ಯಾರು, ಎಲ್ಲಿಂದ ಬಂದ, ಇವನ ಹಿಂದಿನ ಬ್ಯಾಕ್ ಗ್ರೌಂಡ್ ಏನು ನೋಡ್ಲಿಲ್ಲ. ಡೈರೆಕ್ಟ್ ಆಗಿ SIT ತನಿಖೆ ಕೊಟ್ಬಿಟ್ರು. ಯಾಕೆ ಕೊಟ್ರು? ಯಾರು ಒತ್ತಡ ಆಯ್ತು? ಈ ಪ್ರಗತಿಪರರು, ನಗರ ನಕ್ಸಲರು, ಈ ಟಿಪ್ಪು ಗ್ಯಾಂಗು, ಇವರೆಲ್ಲ ಸೇರ್ಕೊಂಡು ಹಿಂದೂ ಧರ್ಮವನ್ನ ಅವೇಳನ ಮಾಡಬೇಕು, ಹಿಂದೂಗಳಿಗೆ ಇನ್ಸಲ್ಟ್ ಮಾಡಬೇಕು. ಧರ್ಮಸ್ಥಳವನ್ನ ಇನ್ಸಲ್ಟ್ ಮಾಡಿದ್ರೆ ಹಿಂದೂಗಳಿಗೆ ಇನ್ಸಲ್ಟ್ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ. ಸರ್, ಈಗಾಗಲೇ ಸಿದ್ದರಾಮಯ್ಯನವರು ಕೂಡ ಅಷ್ಟೇ SIT ತನಿಖೆ ರಚನೆ ಮಾಡಲ್ಲ ಅಂತ ಒಂದೇ ದಿನ ಹಿಂದೆ ಹೇಳ್ತಾರೆ. ತದನಂತರ ಒಂದೇ ದಿನ ಆದ ಬಳಿಕ SIT ತಂಡವನ್ನು ಕೂಡ ರಚನೆ ಮಾಡ್ತೀರಾ? ಯಾರ ಒತ್ತಡದ ಮೇಲೆ ಈ ರೀತಿಯಾಗಿ ತರಾತುರಿಯಲ್ಲಿ SIT ರಚನೆ ಮಾಡ್ತಾರೆ ಸರ್ ಸಿದ್ದರಾಮಯ್ಯ? ಕಾಂಗ್ರೆಸ್ ಹೈಕಮಾಂಡ್ ಒತ್ತಡದ ಮೇಲೆ ಸಿದ್ದರಾಮಯ್ಯನವರು ಮಾಡ್ತಾರೆ. ಅವರೇ ಮಾಡಲ್ಲ ಅಂದ್ರು, ತಿರುಗಿ ಮಾಡಿದ್ರು. ಕಾಂಗ್ರೆಸ್ ಹೈಕಮಾಂಡ್ ಒತ್ತಡ ಇರಬೇಕು, ಈ ಪ್ರಗತಿಪರರ ಒತ್ತಡ ಇರಬೇಕು, ಅದಕ್ಕೋಸ್ಕರ ಮಾಡಿದ್ದಾರೆ. ಸರ್, ಈಗ DCM ನವರು ಹೇಳ್ತಾರೆ ಇದು ಷಡ್ಯಂತ್ರ ಅಂತ. ಯಾಕೆ ಅವ್ರಿಗೆ ಆಗ ಗೊತ್ತಿರ್ಲಿಲ್ವಾ ಅಂತ, ಅಥವಾ ಕ್ಯಾಬಿನೆಟ್ ಅಲ್ಲಿ ಏನು ಡಿಸಿಷನ್ ತಗೊಂಡಿರ್ಲಿಲ್ವಾ SIT ತನಿಖೆ ರಚನೆ ಮಾಡ್ಬೇಕಾದ್ರೆ? ನೋಡಿ, ಈಗ ಇಲ್ಲ ಅಂತ ಆಯ್ತಲ್ಲ, ಅದಕ್ಕೆ ಈಗ ಕಾಂಗ್ರೆಸ್ ಅವ್ರಿಗೆ ಎಲ್ಲಿ ಹಿಂದೂಗಳು ಓಟ್ ಹೋಗ್ತದೋ ಓಟ್ಗೋಸ್ಕರ ಇವತ್ತು ಹಿಂದೂ ಅಂತ ಬರ್ತಾ ಇದೆ. ಅದೇ ಆ SIT ತನಿಖೆ ಮಾಡಕ್ ಮುಂಚೆ ಹಿಂದೂ ಅನ್ನೋದು ಇವ್ರ ತಲೆಯಲ್ಲಿ ಇರ್ಲಿಲ್ಲ. ಬರೀ ಮುಸಲ್ಮಾನರ ಪರ ಅಂತ ಇದ್ರು. ಈಗ ಯಾವಾಗ ಏನು ಇಲ್ಲ ಕ್ಲಿಯರ್ ಚಿಟ್ ಆಯ್ತೋ ಈಗ ಹಿಂದೂ ಪರ ಅಂತ ಬರ್ತಾ ಇದಾರೆ. ಇದರಿಂದಾನೇ ಇವರು ಎಡಬಿಡಂಗಿತನ, ಕಾಂಗ್ರೆಸ್ನ ಎಡಬಿಡಂಗಿತನ, ಒಂದಷ್ಟು ಜನ ಹಿಂದೂಗಳು ಸಪೋರ್ಟ್ ಮಾಡೋದು, ಒಂದಷ್ಟು ಜನ ಮುಸ್ಲಿಮರಿಗೆ ಸಪೋರ್ಟ್ ಮಾಡೋದು, ಇದೇ ಕಾಂಗ್ರೆಸ್ನ ಒಡೆದು ಆಳುವಂತ ನೀತಿ. ಇದರಿಂದಾನೇ ಕಾಂಗ್ರೆಸ್ ಈ ದೇಶದಲ್ಲಿ ಹಾಳಾಗಿರೋದು. ಸರ್, ಪ್ರಾರಂಭದಲ್ಲಿ ಬಿಜೆಪಿ ಅವರು SIT ಅನ್ನ ಸ್ವಾಗತ ಮಾಡ್ತೀರಾ? ತದನಂತರ ಈಗ ಯಾಕೆ SIT ಕೊಟ್ರು ಅಂತ ಬಿಜೆಪಿ ಹೇಳ್ತಿದೆ. ಸರ್, ಯಾಕೆ ಡಬಲ್ ಸ್ಟ್ಯಾಂಡ್ ಬಿಜೆಪಿ? SIT ತನಿಖೆಯನ್ನ ಸ್ವಾಗತ ಮಾಡಿದ್ರಿ, ಅದರ ಮಧ್ಯಂತರವರದೇನ ಬಿಡುಗಡೆ ಮಾಡಿ ಅಂತ ಆಗ್ರಹ ಮಾಡ್ತಾ ಇದ್ರು. ತಪ್ಪೇನಿಲ್ಲ ಸರ್. ಇದ್ರಲ್ಲಿ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಸರ್ ಬಿಜೆಪಿದು? ಅವರು ರಿಪೋರ್ಟ್ ಕೊಟ್ಟ ಮೇಲೆ ನಾವು ಹೋರಾಟ ಹೇಗೆ ಅಂತ ತೀರ್ಮಾನ ಮಾಡ್ತೇವೆ. ಇದಾಗಿದ್ದು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.